ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ದ ವ್ಯಾಲ್ಯೂ ಫಾರ್ ವಿಚ್ ದ ಕ್ಯಾಪಿಟಲ್ ಅಸೆಟ್ ವಾಸ್ ಒರಿಜಿನಲಿ ಅಕ್ವೈರ್ಡ್ ಬೈ ದ ಅಸೆಸ್ಸಿ. ಅಸೆಸ್ಸಿ ಅಂದರೆ ವ್ಯಕ್ತಿ ಯಾರು ಟ್ಯಾಕ್ಸ್ ಪೇ ಮಾಡಬೇಕೋ ಆ ವ್ಯಕ್ತಿ. ನೋಡಿ, ಒಬ್ಬ ವ್ಯಕ್ತಿ, ಈಗ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು 2024-25ಗೆ. ಅಸೆಸ್ಮೆಂಟ್ ಇಯರು 2025-26 ಪೇ ಮಾಡಬೇಕಾಗಿರೋದು. ಈ ಇಯರಲ್ಲಿ ಟ್ಯಾಕ್ಸ್ನ ಪೇ ಮಾಡಬೇಕು. ಈ ಇಯರ್ದು ಇನ್ಕಮ್ ಜನ್ರೇಟ್ ಆಗಿದೆ. ಓಕೆ, ಸೊ ಈಗ ಒಬ್ಬ ವ್ಯಕ್ತಿ ಯಾವುದೋ ವರ್ಷದಲ್ಲಿ ಕ್ಯಾಪಿಟಲ್ ಅಸೆಟನ್ನು ಪರ್ಚೇಸ್ ಮಾಡಿರ್ತಾರೆ. ಲೆಟ್ಸ್ ಸೇ 2023ರಲ್ಲಿ ಅವನು ಒಂದು ಕ್ಯಾಪಿಟಲ್ ಅಸೆಟನ್ನು ಪರ್ಚೇಸ್ ಮಾಡಿದ್ದ. ಕ್ಯಾಪಿಟಲ್ ಅಸೆಟ್ ಅಂದರೆ ಏನಾದರೂ ಆಗಿರ್ಬೋದು, ಲ್ಯಾಂಡು, ಬಿಲ್ಡಿಂಗು, ಫರ್ನಿಚರ್ಸು, ವೆಹಿಕಲ್ಸು, ಏನಾದರೂ ಆಗಿರ್ಬೋದು, ಜ್ಯುವೆಲರಿ. ಆ ವ್ಯಕ್ತಿ ಪರ್ಚೇಸ್ ಮಾಡಿದ್ನಲ್ಲ ಆ ಕ್ಯಾಪಿಟಲ್ ಅಸೆಟನ್ನು, ಆ ಸಮಯದಲ್ಲಿ ಏನೋ ಒಂದು ಪರ್ಚೇಸ್ ಪ್ರೈಸ್ ಇರುತ್ತಲ್ವ, ಇಟ್ ಈಸ್ ಅ ಪರ್ಚೇಸ್ ಪ್ರೈಸ್, ರೈಟ್? ಆ ಪರ್ಚೇಸ್ ಪ್ರೈಸನ್ನೇ ನಾವು ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರೆಯುವಂಥದ್ದು. ಅದು 2023ರಲ್ಲಿ ಪರ್ಚೇಸ್ ಮಾಡಿದಾಗಿರಲಿ, 2003ರಲ್ಲಿ ಪರ್ಚೇಸ್ ಮಾಡಿದಾಗಿರಲಿ, ಯಾವತ್ತಾದರೂ ಆಗಿರಲಿ, ಹಳೇದಾಗಿ ಆ ವ್ಯಕ್ತಿ ಪರ್ಚೇಸ್ ಮಾಡಿದ್ನಲ್ಲ, ಆ ಪರ್ಚೇಸ್ ಮಾಡಿದಂತಹ ವ್ಯಾಲ್ಯೂನ ನಾವು ಪರ್ಚೇಸ್ ಪ್ರೈಸನ್ನು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ. ಕಾಸ್ಟ್ ಆಫ್ ಅಕ್ವಿಸಿಷನ್ಗೂ ಕೂಡ ನಾವು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸನ್ನು ಮಾಡಬಹುದು. ಯಾಕೆ ಅಂದರೆ ನಮಗೆ ಕೆಲವೊಂದು, ಈಗ ನಾನು ಹೇಳಿದೆ 2000ಅಲ್ಲಿ ಅಂತ ಅಂದ್ಕೊಳ್ಳೋಣ, 2001, 2002ನಲ್ಲಿ ನಾನು ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಿದೆ. ಆವಾಗ ಅದರ ಬೆಲೆ 5 ಲಕ್ಷ ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆ, ಇವತ್ತಿಗೆ 2024-25ಗೆ ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು, ಇವತ್ತಿಗೆ ಅದೇ 5 ಲಕ್ಷದ ಬೆಲೆ ಎಷ್ಟು ಅಂತ ನೋಡಬೇಕು ಅಂದರೆ, ಇವತ್ತಿನ 2024-25ನ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇಸ್ 363, 2001-2ನ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇಸ್ 100. ಆವಾಗ ನಾವೇನು ಮಾಡಬೇಕು ಅಂದರೆ 5 lakh ಇಂಟು 363 ಡಿವೈಡೆಡ್ ಬೈ 100 ಈಸ್ 36.3. ಐ ಥಿಂಕ್ 363 ಡಿವೈಡೆಡ್ ಬೈ 100 ಈಸ್ 3.63 ಈಸ್ ಈಕ್ವಲ್ ಟು ಇಂಟು 5 lakh ಅಂತ ತಗೊಂಡ್ರೆ, ಇವತ್ತಿನ ಬೆಲೆ 2024-25ನಲ್ಲಿ ಅದೇ ಹಳೆ 5 ಲಕ್ಷದ ಬೆಲೆ 18,15,000. ಅಂದರೆ ಅರ್ಥ, ಆ ಹಣದ ವ್ಯಾಲ್ಯೂ ಏನಾಗಿದೆ ಅಂದರೆ ಡಿಕ್ರೀಸ್ ಆಗಿದೆ. ಪ್ರೈಸಸ್ ಇನ್ಕ್ರೀಸ್ ಆದಂಗೆ, ಇನ್ಫ್ಲೇಷನ್ ಆದಂಗೆ ಹಣದ ವ್ಯಾಲ್ಯೂ ಏನಾಗಿದೆ ಅಂದರೆ ಡಿಕ್ರೀಸ್ ಆಗಿದೆ. ಅದಕ್ಕೋಸ್ಕರ ನಾವು ಇಂಡೆಕ್ಸೇಷನನ್ನು ಮಾಡಬೇಕಾಗುತ್ತೆ ಕಾಸ್ಟ್ ಆಫ್ ಅಕ್ವಿಸಿಷನ್ಗೂ ಕೂಡ. ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಇಂಡೆಕ್ಸೇಷನ್ ಮಾಡಬೇಕಂದ್ರೆ ಫಾರ್ಮುಲಾ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಆಫ್ ಇಯರ್ ಆಫ್ ಟ್ರಾನ್ಸ್ಫರ್, ಅಂದರೆ ಸೇಲ್ ಮಾಡಿದಂತು. ಈಗ 2024-25ನಲ್ಲಿ ಎಷ್ಟು? 363 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಯರ್ ಆಫ್ ಅಕ್ವಿಸಿಷನ್. ಎಕ್ಸಾಂಪಲ್ ಆಗಲೇ ನಾನು ಕೊಟ್ಟೆ, 2001ನಲ್ಲಿ ಪರ್ಚೇಸ್ ಮಾಡಿದಾಗ 100. ಇಲ್ಲಿ ಯಾವ್ದು ಬೇಕಾದರೂ ಆಗಿರ್ಬೋದು, ಅವ್ರು ಕ್ವೆಶನಲ್ಲಿ ಕೊಟ್ಟಿರ್ತಾರೆ CIE ಆಫ್ ದಟ್ ಪರ್ಟಿಕ್ಯುಲರ್ ಇಯರ್. ಇದು ಸೇಲ್ದು ಆಬ್ವಿಯಸ್ಲಿ 363ನೇ ಇರುತ್ತೆ. ಯಾಕೆ ಅಂದರೆ ನಾವು 2024-25ಗೆ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ಅದು 363ನೇ ಇರುತ್ತೆ. ಓಕೆ, ಸೊ ನೆಕ್ಸ್ಟು ವಾಟ್ ಇನ್ಕ್ಲೂಡ್ಸ್ ಇನ್ ಪರ್ಚೇಸ್ ಪ್ರೈಸ್ ಅಂತ ಬಂದರೆ, ಪರ್ಚೇಸ್ ಪ್ರೈಸಲ್ಲಿ ದ ಆ್ಯಕ್ಚುಯಲ್ ಅಮೌಂಟ್ ಪೇ ಟು ದ ಸೆಲ್ಲರ್. ನಾವು ಸೆಲ್ಲರ್ಗೆ ಎಷ್ಟು ಪೇ ಮಾಡಿದೆ ಅಂತ. ಓಕೆ, ಆವಾಗ ನಾನು ಪೇ ಮಾಡಿದ್ದು 5 ಲಕ್ಷ ಅಂತ ಅಂದ್ಕೊಳ್ಳೋಣ. ಜೊತೆಗೆ ಇನಿಷಿಯಲ್ ಎಕ್ಸ್ಪೆನ್ಸಸ್ಸು, ಪರ್ಚೇಸ್ ಮಾಡೋದಕ್ಕೆ ನಾನು ಬ್ರೋಕರ್ ಫೀಸು, ರಿಜಿಸ್ಟ್ರೇಷನ್ ಚಾರ್ಜಸ್ಸು, ಸ್ಟ್ಯಾಂಪ್ ಡ್ಯೂಟಿ ಇದೆಲ್ಲ ಕೊಟ್ಟಿದ್ದರೆ ಅದೆಲ್ಲ ಎಕ್ಸ್ಪೆನ್ಸಸ್ಸು, ಅದಕ್ಕೊಂದು 1 ಲಕ್ಷ ಖರ್ಚಾಗಿದೆ ಅಂತ ಅಂದ್ಕೊಳ್ಳೋಣ. ಸ್ಪೆಷಲ್ ಕೇಸಸ್ಸು, ಇನ್ ಕೇಸ್ ಅದು ನನಗೆ ಇನ್ಹೆರಿಟೆನ್ಸಿಂದ ಬಂದಿದೆ, ಅಂದರೆ ನಮ್ಮ ಅಜ್ಜನಿಂದ ನನ್ನ ಫಾದರಿಂದ ನನಗೆ ಬಂದಿದೆ, ಇನ್ಹೆರಿಟೆನ್ಸು ಆಗಿ ಬಂದಿದೆ, ಅಥವಾ ಗಿಫ್ಟ್ ಆಗಿ ಬಂದಿದೆ ಅಂದರೆ, ಆ ವ್ಯಕ್ತಿ ಯಾವಾಗ ತೊಗೊಂಡಿರ್ತಾನೆ ನೋಡಿ, ಪರ್ಚೇಸ್ ಮಾಡಿರ್ತಾನಲ್ಲ, ಆವಾಗ ಆ ವ್ಯಕ್ತಿ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ, ಯಾವ ವರ್ಷ ಪರ್ಚೇಸ್ ಮಾಡಿದ್ದ, ಆ ಅಮೌಂಟನ್ನು ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ತೊಗೊಳ್ಬೋದು. ಫಾರ್ ಎಕ್ಸಾಂಪಲ್ 1975ನಲ್ಲಿ ನಮ್ಮ ಫಾದರ್, ಓಕೆ, ನಮ್ಮ ಫಾದರು ಒಂದು ಪ್ಲಾಟನ್ನು ತೊಗೊಂಡ್ರು 10,000 ರೂಪೀಸಿಗೆ 1975ನಲ್ಲಿ. ಓಕೆ, ಸೊ ಅದು ಫಾದರ್ ಬೇಡ, ಗ್ರ್ಯಾಂಡ್ ಫಾದರ್ ಅಂತ ಅಂದ್ಕೊಳ್ಳೋಣ. ಗ್ರ್ಯಾಂಡ್ ಫಾದರ್ 10,000 ರೂಪೀಸಿಗೆ ತೊಗೊಂಡ್ರು. ಅದು
99 ನನ್ನ ಫಾದರಿಗೆ ಟ್ರಾನ್ಸ್ಫರ್ ಆಯಿತು, ಇನ್ಹೆರಿಟೆನ್ಸ್ ಆಗಿ ಬಂತು. ಅದಾದ ನಂತರ ಈಗ 2013 ಅಂತ ಅಂದ್ಕೊಳ್ಳೋಣ, ಅದು ನನಗೆ ಬಂತು, ಅದು ಕೂಡ ಇನ್ಹೆರಿಟೆನ್ಸ್ ಆಗಿ ಬಂತು. ಈಗ ಬಂದಂಥದ್ದನ್ನು ನಾನು 2024-25 ಸೇಲ್ ಮಾಡಿದೆ. ಓಕೆ, ಸೇಲ್ ಮಾಡಿದೆ 50 ಲಕ್ಷಕ್ಕೆ ಅಂತ ಅಂದ್ಕೊಳ್ಳೋಣ. ನಾನು ಸೇಲ್ ಮಾಡಿದ್ದು 50 ಲಕ್ಷಕ್ಕಾದ್ರೂ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವುದು ಅಂದರೆ, ನಮ್ಮ ಗ್ರ್ಯಾಂಡ್ ಫಾದರ್ ತೊಗೊಂಡಿದ್ರಲ್ಲ, ಅದು ಕಾಸ್ಟ್ ಆಫ್ ಅಕ್ವಿಸಿಷನ್ 10,000 ರೂಪಾಯಿ. ಆದರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಹೇಳುತ್ತೆ 2000 ಮತ್ತು 2001 ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಏನಿರುತ್ತೆ, ಆ ಫೇರ್ ಮಾರ್ಕೆಟ್ ವ್ಯಾಲ್ಯೂಗೂ ಕಾಸ್ಟ್ ಆಫ್ ಅಕ್ವಿಸಿಷನ್ಗೂ ಕಂಪೇರ್ ಮಾಡಬೇಕು. ವಿಚ್ ಎವರ್ ಈಸ್ ಹೈಯರ್ ಅದನ್ನು ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ತಗೊಳ್ಬೇಕು ಅಂತ. ಓಕೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಕಾಸ್ಟ್ ಆಫ್ ಅಕ್ವಿಸಿಷನ್ ಇದರ ಬಗ್ಗೆ ಒಂದು ಹೇಳಬೇಕು ನಾನು, ಯಾಕೆಂದರೆ ಅದು ತುಂಬ ಮುಖ್ಯ ಆಗುತ್ತೆ, ನೀವು ಅರ್ಥ ಮಾಡ್ಕೊಳ್ಬೇಕು. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲಿದೆ, ಸೇಲ್ ಕನ್ಸಿಡರೇಷನ್. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಏನು ಅಂತ ತಿಳ್ಕೊಳ್ಳಿ. ನೋಡಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಲ್ಲಿ ವಾಟ್ ಯು ಶುಡ್ ಹ್ಯಾವ್ ಗಾಟನ್ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ಲಾ ಅಂತ. 2001 ನೀವು ಆ ಅಸೆಟ್ ನಿಮ್ಮ ಹತ್ರ ಏನಿತ್ತು, ಆ ಅಸೆಟ್ನ ಅವತ್ತಿಗೆ ಸೇಲ್ಸ್ ಮಾಡಿರ್ತಾಯಿದ್ರೆ ಮಾರ್ಕೆಟಿನ ರೇಟ್ ಏನು ನಡೀತಾ ಇತ್ತೋ ಅವತ್ತಿಗೆ ಏನು ಅಮೌಂಟ್ ನಿಮಗೆ ಬಂದಿರಬಹುದಾಗಿತ್ತು, ಅದನ್ನು ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಅದನ್ನು ನೀವು ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸಿಗೆ ಕ್ವೆಶನ್ ಕೇಳ್ಬೋದು. ವಾಟ್ ಈಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇಸ್ ದ ವ್ಯಾಲ್ಯೂ ಆಫ್ ಅ ಕ್ಯಾಪಿಟಲ್ ಅಸೆಟ್ ವಿಚ್ we would have got if the asset is sold in the year 2001. So cost of acquisition, if asset is bought before 2001 ಕಿಂತ ಮುಂಚೆ ಅಸೆಟ್ ಲೈಕ್ 1975 ಪರ್ಚೇಸ್ ಮಾಡಿರೋದ್ರಿಂದ ವಾಟ್ ವಾಸ್ ದ ಕಾಸ್ಟ್ ಆಫ್ ಪರ್ಚೇಸ್ ಏನಿದೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದೆ, ಅದೆರಡಕ್ಕೂ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಹೈಯರ್ ಅದನ್ನು ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ತಗೊಳ್ಬೇಕಾಗುತ್ತೆ. ಓಕೆ, ಇನ್ ಕೇಸು ಅದೇ ಅಸೆಟ್ಟನ್ನು ನಾವೇನಾದರೂ 2000 ಆದಮೇಲೆ ಪರ್ಚೇಸ್ ಮಾಡಿದರೆ ಅದಕ್ಕೇನು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತೇನಿಲ್ಲ, ಅವರು ಏನೋ CIA ಕೊಟ್ಟಿರ್ತಾರೆ, ಅದೇ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಸ್ಪೆಷಲ್ ಕೇಸಸ್ ಬಗ್ಗೆ ಹೇಳ್ತಾ ಇದ್ದೆ. ಇನ್ಹೆರಿಟೆನ್ಸ್ ಗಿಫ್ಟು, ಅದು ಯಾರು ತೊಗೊಂಡಿರ್ತಾರೋ ದ ಪರ್ಸನ್ ಹೂ ಆ್ಯಕ್ಚುಲಿ ಬಾಟ್ ಇಟ್, ಅವ್ರು ತೊಗೊಂಡಾಗ ಏನು ರೇಟ್ ಇತ್ತೋ, ಪ್ರೀವಿಯಸ್ ಓನರ್ ಅವರೇ ಆಗಿರ್ತಾರೆ, ಸೊ ಅವ್ರದ್ದೇನು ರೇಟ್ ಇತ್ತು ಅದ್ರ ಪ್ರಕಾರ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಕಾಸ್ಟ್ ಆಫ್ ಅಕ್ವಿಸಿಷನ್ನು ಯಾವಾಗ ಯಾವ ಅಸೆಟ್ಸಿಗೆ ಬರುತ್ತೆ, ಯಾವ ಅಸೆಟ್ಸಿಗೆ ಬರಲ್ಲ ಅನ್ನೋದು ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಇಮೂವೇಬಲ್ ಪ್ರಾಪರ್ಟಿ ಲೈಕ್ ಲ್ಯಾಂಡ್, ರೆಸಿಡೆನ್ಷಿಯಲ್ ಹೌಸಸ್, ಕಮರ್ಷಿಯಲ್ ಬಿಲ್ಡಿಂಗ್ಸ್, ಇದಕ್ಕೆಲ್ಲ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರುತ್ತೆ. ಫೈನಾನ್ಷಿಯಲ್ ಅಸೆಟ್ಸ್ ಲೈಕ್ ಶೇರ್ಸು, ಡೆವೆಂಚರು, ಮ್ಯೂಚುವಲ್ ಫಂಡ್ಸು, ಬಾಂಡ್ಸು, ಇದನ್ನೆಲ್ಲ ನಾವೇ ಖರೀದಿ ಮಾಡಿದರೆ ಅಥವಾ ನಮಗೆ ಯಾರೋ ಖರೀದಿ ಮಾಡಿ ಅದು ನಮಗೆ ಟ್ರಾನ್ಸ್ಫರ್ ಮಾಡಿದರೆ ಅದಕ್ಕೂ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರುತ್ತೆ. ಮೂವೇಬಲ್ ಪ್ರೀಷಿಯಸ್ ಅಸೆಟ್ಸ್ ಆಗಿದ್ದರೆ ಲೈಕ್ ಗೋಲ್ಡ್, ಸಿಲ್ವರ್, ಜ್ಯುವೆಲರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಇದನ್ನೆಲ್ಲ ನಾವು ಪರ್ಚೇಸ್ ಮಾಡ್ತೀವಲ್ಲ, ಪರ್ಚೇಸ್ ಮಾಡಿದರೆ ಇದಕ್ಕೂ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರುತ್ತೆ. ಈಗ ಇಂಪಾರ್ಟೆಂಟಾಗಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಲೈಕ್ ಪೇಟೆಂಟ್, ಕಾಪಿರೈಟ್, ಗುಡ್ ವಿಲ್, ಇದೆಲ್ಲ ನಾವೇ ಜನ್ರೇಟ್ ಮಾಡಿರೋದಾಗಿದ್ದರೆ, ಬ್ರ್ಯಾಕೆಟಲ್ಲಿ ಅವ್ರ ಕ್ವೆಶನಲ್ಲಿ ಸೆಲ್ಫ್ ಜನ್ರೇಟೆಡ್ ಅಂತ ಕೊಟ್ಟಿದ್ದರೆ ಇದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರಲ್ಲ. ನೋ ಕಾಸ್ಟ್ ಆಫ್ ಅಕ್ವಿಸಿಷನ್, ನೋ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಫ್ ಇನ್ ಕೇಸ್ ಇದು ಸೆಲ್ಫ್ ಜನ್ರೇಟೆಡ್ ಅಲ್ಲ, ಇಟ್ ಈಸ್ ಪರ್ಚೇಸ್ಡ್ ಅಂತ ಇದ್ದರೆ ಬ್ರ್ಯಾಕೆಟಲ್ಲಿ, ಆವಾಗ ಕಾಸ್ಟ್ ಆಫ್ ಅಕ್ವಿಸಿಷನು ಬರುತ್ತೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು ಬರುತ್ತೆ ಇದ್ದರೆ. ಓಕೆ, ಆಮೇಲೆ ರೈಟ್ ಶೇರ್ಸು, ಯಾವ ಹೊಸ ಶೇರ್ಸನ್ನು ಪರ್ಚೇಸ್ ಮಾಡಿದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರು, ಈಗ ನಾನೊಂದು ಕಂಪನಿ ಲೈಕ್ ಇನ್ಫೋಸಿಸ್ ಕಂಪನಿನಲ್ಲಿ ನಾನು ಆಲ್ರೆಡಿ ಶೇರ್ ಹೋಲ್ಡರ್ ಅಂತ ಅಂದ್ಕೊಳ್ಳೋಣ. ಓಕೆ, ನಾನು ನೆಕ್ಸ್ಟು ಅಡಿಷ್ನಲ್ ಶೇರ್ಸನ್ನು ಪರ್ಚೇಸ್ ಮಾಡ್ತೀನಿ ಸಬ್ಸ್ಕ್ರಿಪ್ಷನ್ ಫೀಸ್ ಪೇ ಮಾಡಿ. ಸೊ ಅದು ರೈಟ್ ಶೇರ್ಸ್ ಆಗುತ್ತೆ ನನಗೆ. ಇಲ್ಲಿ ನಾನೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಅದಕ್ಕೂ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರುತ್ತೆ. ಆದರೆ ಬೋನಸ್ ಶೇರ್ಸ್ ಆಗಿದ್ದರೆ
ಬೋನಸ್ ಶೇರ್ಸ್ ಆಗಿದ್ದರೆ ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನು ಬರಲ್ಲ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು ಬರಲ್ಲ, ಇದೆರಡೂ ಬರಲ್ಲ. ನೋ ಕಾಸ್ಟ್ ಆಫ್ ಅಕ್ವಿಸಿಷನ್, ನೋ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಫಾರ್ ಬೋನಸ್ ಶೇರ್ಸ್. ಯಾಕಂದರೆ ಅದು ನಮಗೆ ಫ್ರೀಯಾಗಿ ಅಡಿಷ್ನಲ್ ಆಗಿ ಅವ್ರು ಕೊಡ್ತಾರೆ. ರೈಟ್ ಶೇರ್ಸಲ್ಲಿ ನಾವು ಅಡಿಷ್ನಲಾಗಿ ಪರ್ಚೇಸ್ ಮಾಡ್ತೀವಿ, ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಅಂತ ಕೊಡ್ತಾರವರು, ನಮಗೆ ಪರ್ಚೇಸ್ ಮಾಡೋದಕ್ಕೆ ಚಾನ್ಸ್ ಮೊದಲು ಕೊಡ್ತಾರೆ. ಓಕೆ, ನೆಕ್ಸ್ಟ್ ಗುಡ್ ವಿಲ್ ಆಫ್ ಯಾವುದು ಅಲ್ಲ, ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಯಾವುದು ಬರಲ್ಲ ಅಂದರೆ ಗುಡ್ ವಿಲ್ ಆಫ್ ಅ ಬಿಸ್ನೆಸ್ ವಿಚ್ ಇಸ್ ಸೆಲ್ಫ್ ಜನ್ರೇಟೆಡ್. ಓಕೆ, ನಾವೇ ಕ್ರಿಯೇಟ್ ಮಾಡಿರುವಂಥದ್ದಾಗಿದ್ದರೆ. ಆಮೇಲೆ ಬೋನಸ್ ಶೇರ್ಸು ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರಲ್ಲ. ಟ್ರೇಡ್ ಮಾರ್ಕ್, ಬ್ರ್ಯಾಂಡ್ ನೇಮು ಇದು ಕೂಡ ನಾವೇ ಡೆವಲಪ್ ಮಾಡಿರ್ತೀವಿ, ಕಷ್ಟಪಟ್ಟು ಎಫರ್ಟ್ ಹಾಕಿ ಬಿಸ್ನೆಸ್ಸಿಗೆ ಬ್ರ್ಯಾಂಡ್ ನೇಮು, ಟ್ರೇಡ್ ಮಾರ್ಕು, ಗುಡ್ ವಿಲ್ ಎಲ್ಲ ನಾವೇ ಮಾಡಿರ್ತೀವಿ. ನಾವೇ ಮಾಡಿದರೆ ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲ. ನೆಕ್ಸ್ಟ್ ಲೂಮ್ ಅವರ್ಸ್ ಅಂದರೆ ರೈಟ್ಸ್ ಟು ಆಪ್ರೇಟ್ ಮಷಿನರಿ ಫಾರ್ ಸ್ಪೆಸಿಫಿಕ್ ಅವರ್ಸ್. ಸೊ ಇದಕ್ಕೂ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲ. ರೈಟ್ ಟು ಮ್ಯಾನುಫ್ಯಾಕ್ಚರ್, ಈಗ ನಾವು ಯಾವುದಕ್ಕೂ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದಕ್ಕೆ ಕೆಲವು ದಿನ ನಮಗೆ ಒಂದು ಹಕ್ಕು ಸಿಕ್ಕಿದೆ ಅಂದರೆ ಅದಕ್ಕೂ ನಮಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲ. ಟೆನೆನ್ಸಿ ರೇಟ್ಸು, ಒಬ್ಬ ಟೆನೆಂಟು ಅವನಿಗೆ ಕಷ್ಟಪಟ್ಟು 19 ವರ್ಷಗಳಿದ್ದು ಒಂದು ಬಿಲ್ಡಿಂಗ್ ಅಂತ ಅಂದ್ಕೊಳ್ಳೋಣ, ಒಂದು ಬಿಲ್ಡಿಂಗಲ್ಲಿ ಒಂದು ತುಂಬ ವರ್ಷಗಳ ಕಾಲ ಇದ್ದ, ಅದಕ್ಕೆ ಅವನಿಗೆ ಆಟೋಮೆಟಿಕ್ಕಾಗಿ ಒಂದು ರೈಟ್ಸ್ ಬಂತು ಆ ಬಿಲ್ಡಿಂಗಲ್ಲಿ ಕಂಟಿನ್ಯೂ ಮಾಡೋದಕ್ಕೋಸ್ಕರ, ಅದು ಟೆನೆನ್ಸಿ ರೈಟ್ ಆಗಿಬಿಡುತ್ತೆ. ಅಂಥ ಸಮಯದಲ್ಲೂ ಅವನಿಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲ. ನೆಕ್ಸ್ಟ್ ರೂಟ್ ಪರ್ಮಿಟ್ಸ್, ಗೌರ್ಮೆಂಟ್ ಏನು ಬಸ್ಸು, ಟ್ರಕ್ಸು ಇಂಥದಕ್ಕೆಲ್ಲ ರೂಟ್ ಪರ್ಮಿಟ್ಸ್ ಕೊಡುತ್ತೆ, ಇದಕ್ಕೆಲ್ಲ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲ. ಸೊ ನೋಡಿ, ಇಲ್ಲಿ ಯೂಶ್ವಲಿ ಟಿಪಿಕಲ್ ಅಸೆಟ್ಸ್ ಲೈಕ್ ಪರ್ಚೇಸ್ಡ್ ಅಸೆಟ್ಸ್ ಲೈಕ್ ಗೋಲ್ಡ್, ಲ್ಯಾಂಡು, ಶೇರ್ಸು, ಬಿಲ್ಡಿಂಗು ಇದೆಲ್ಲ ನಾವು ಪರ್ಚೇಸ್ ಮಾಡಿರ್ತೀವಲ್ಲ, ಇದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರುತ್ತೆ. ಓಕೆ, ಅಲ್ಲಿ ಆ್ಯಕ್ಚುಯಲ್ ಪ್ರೈಸ್ ನಾವೇನು ಕೊಟ್ಟಿರ್ತೀವಿ, ಜೊತೆಗೆ ಎಕ್ಸ್ಪೆನ್ಸಸ್ ನಾವೇನು ಅದಕ್ಕೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಕೊಡ್ತೀವಿ, ಅದೆಲ್ಲ ಸೇರಿಸಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗುತ್ತೆ. ನೆಕ್ಸ್ಟು ಇನ್ಹರಿಟೆಡ್ ಅಂದರೆ ನಮ್ಮ ತಾತನಿಂದ ನಮ್ಮ ಅಪ್ಪನಿಗೆ, ಆಮೇಲೆ ನನಗೆ ಆ ರೀತಿ ಬರುತ್ತಲ್ಲ, ಹೌಸ್ ಫ್ರಮ್ ಪೇರೆಂಟ್ಸು, ಇದಕ್ಕೆ ಕಾಸ್ಟ್ ಆಫ್ ಪ್ರೀವಿಯಸ್ ಓನರ್ ಏನಿರ್ತಾನೆ ಅದನ್ನೇ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಲ್ಫ್ ಜನ್ರೇಟ್ ಆಗಿದ್ದರೆ ಗುಡ್ ವಿಲ್ಲು, ಟ್ರೇಡ್ ಮಾರ್ಕ್ಸ್ ಎಲ್ಲ ಇದಕ್ಕೆ ನೋ ಕಾಸ್ಟ್ ಆಫ್ ಅಕ್ವಿಸಿಷನ್. ಬೋನಸ್ ಶೇರ್ಸ್ಗೂ ಕೂಡ ಇದಕ್ಕೆ ನೋ ಕಾಸ್ಟ್ ಆಫ್ ಅಕ್ವಿಸಿಷನ್. ಓಕೆ, ಇಫ್ ಇಟ್ ಈಸ್ ಇಶ್ಯೂಡ್ ಆಫ್ಟರ್ 1st April 2001 ಇದಕ್ಕೆಲ್ಲ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲ. ಸೊ ಇಷ್ಟು ಕಾನ್ಸೆಪ್ಟ್ ಆಫ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಗ್ಗೆನೂ ಹೇಳಿದ್ದೀನಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಬಗ್ಗೆನೂ ಹೇಳಿದ್ದೀನಿ. ಈ ಕಾನ್ಸೆಪ್ಟ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡಾಗ ನಾವು ನೆಕ್ಸ್ಟು ಮಾಡುವಂಥದ್ದು ಫಾರ್ಮ್ಯಾಟ್ ಆಫ್ ಕ್ಯಾಂಪ್ಯುಟೇಷನ್ ಆಫ್ ಕ್ಯಾಪಿಟಲ್ ಗೇನ್ಸ್ ಏನಿದೆ, ಇಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಈ ಫಾರ್ಮ್ಯಾಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಸೇಲ್ ಕನ್ಸಿಡರೇಷನ್, ಟ್ರಾನ್ಸ್ಫರ್ ಅಂದರೆ ಏನು, ಮತ್ತು ಯಾವುದ್ಯಾವುದು ಕ್ಯಾಪಿಟಲ್ ಅಸೆಟ್ ಎಲ್ಲ ಥಿಯರಿ ವಿತ್ ರಿಲೇಟೆಡ್ ವೀಡಿಯೋಸ್ ಈ ಚಾಪ್ಟರಲ್ಲಿ ಏನು ಹಾಕ್ತಾಯಿದ್ದೀನಿ ನಾನು, ನಿಮಗೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಸಿಂಪ್ಲಿಫೈ ಮಾಡಿ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಥಿಯರಿ ವೀಡಿಯೋಸ್ನ ನೋಡಿ ಆಮೇಲೆ ಪ್ರಾಬ್ಲಮ್ಸ್ನ ಮಾಡಿ. ಥ್ಯಾಂಕ್ ಯು.